ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದ್ ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದ್ರೆ ಈ ಬಾರಿ ಒಂದ್ 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂತ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದ್ರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು, ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದ್ ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದ್ರೆ ಈ ಬಾರಿ ಒಂದ್ 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂತ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದ್ರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು, ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದ್ ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದ್ರೆ ಈ ಬಾರಿ ಒಂದ್ 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂತ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದ್ರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು, ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದ್ ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದ್ರೆ ಈ ಬಾರಿ ಒಂದ್ 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂತ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದ್ರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು, ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದ್ ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದ್ರೆ ಈ ಬಾರಿ ಒಂದ್ 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂತ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದ್ರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು, ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಬೆಂಗಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂತಹ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದ್ರೆ ಒಂದ್ ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದ್ರೆ ಈ ಬಾರಿ ಒಂದ್ 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂತ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದ್ರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು,
ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಹೊಳ್ಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದರೆ ಈ ಬಾರಿ ಒಂದು 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂಥ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು. ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಹೊಳ್ಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದರೆ ಈ ಬಾರಿ ಒಂದು 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂಥ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು. ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಹೊಳ್ಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದರೆ ಈ ಬಾರಿ ಒಂದು 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂಥ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು. ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಹೊಳ್ಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದರೆ ಈ ಬಾರಿ ಒಂದು 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂಥ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು. ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಹೊಳ್ಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದರೆ ಈ ಬಾರಿ ಒಂದು 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂಥ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂತಹ ನೀರು, ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು. ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು. ಕೆರೆಗಿಂತಲೂ ಹೊಳ್ಳೂರಿನಲ್ಲಿ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇದೆ. ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಒಂದು ಕಡೆಯಲ್ಲಿ ಮಳೆ ಆದರೆ ಆ ಮಳೆಯಿಂದ ಆಗ್ತಾ ಇರುವಂಥ ಅವಾಂತರಗಳು ಒಂದೆರಡಲ್ಲ. ಸಂಜೆಯಿಂದಲೂ ಕೂಡ ನಿನ್ನೆ ಬಿಡುವಿಲ್ಲದೆ ಮಳೆ ಸುರಿತಾ ಇದೆ. ಯೂಶಲಿ ಬೆಂಗಳೂರಲ್ಲಿ ಮಳೆ ಬಂದರೆ ಒಂದು ಸ್ವಲ್ಪ ನಿಂತು ಹೋಗೋದು, ರಾತ್ರಿ ಮಳೆ ಬರೋದು, ಬೆಳಗ್ಗೆ ನಿಂತು ಹೋಗೋದು. ಆದರೆ ಈ ಬಾರಿ ಒಂದು 2-3 ದಿನದ ಹಿಂದೆ ಅಥವಾ ಈಗಲೂ ಕೂಡ ಗಮನಿಸಿದ್ರೆ ಮಳೆ ಬಿಟ್ಟು ಬಿಡದೆ ಬರ್ತಾ ಇದೆ. ದಿಢೀರಂತ ಬಂದಂಥ ಈ ಮಳೆಗೆ ರಾಜಧಾನಿಯಲ್ಲಿರುವಂತಹ ಜನ ಪರದಾಡುವಂತಹ ಪರಿಸ್ಥಿತಿ. ಈಗ
ಈ ಗುಂಡಿಮಯ ರಸ್ತೆಗಳು ಒಂದು ಕಡೆ ಆದರೆ ಆ ಗುಂಡಿಮಯ ರಸ್ತೆಯಲ್ಲಿ ನಿಂತಿರುವಂಥ ನೀರು ಇದರಿಂದ ಜನರ ಪರಿಸ್ಥಿತಿ ಅಯೋಮಯ ಆಗೋಗಿದೆ. ಇಡೀ ರಸ್ತೆಗಳೆಲ್ಲ ನೀರು, ಯಾವ ಕಡೆಯಿಂದ ಗಾಡಿ ಓಡಿಸ್ಬೇಕು ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು. ಕೆರೆಗಳಂತಾಗಿದೆ ರಸ್ತೆಗಳು, ಕೆರೆಗಿಂತಲೂ